ನೀವಿನ್ನು ನಿಮ್ಮ ಡೈಮಂಡ್ ಕನ್ನಡ ಟಿವಿಗೆ ಸಬ್ಸ್ಕ್ರೈಬ್ ಆಗಿಲ್ಲವೇ? ಹಾಗಿದ್ದರೆ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋಸ್ ಅಪ್ಲೋಡ್ಗೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ನಮ್ಮ ಎಲ್ಲ ವಿಡಿಯೋಸ್ಗಳನ್ನು ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ. ಮಂಡ್ಯ ಜಿಲ್ಲೆ ಗ್ರಾಮಾಡಳಿತಾಧಿಕಾರಿಗಳ ಮುಷ್ಕರ ಸಮಾರಂಭದಲ್ಲಿ ಭಾಗವಹಿಸಿ ಮಾತನಾಡಿದ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರ ಸಂಘದ ಹಿರಿಯ ಉಪಾಧ್ಯಕ್ಷರಾದ ಶಂಭುಗೌಡರವರು ಮಾತನಾಡಿ, ಗ್ರಾಮಾಡಳಿತಾಧಿಕಾರಿಗಳು ಈಗಾಗಲೇ ಅನಿರ್ದಿಷ್ಟಾವಧಿ ಮುಷ್ಕರವನ್ನು ನಡೆಸುತ್ತಾ ಬಂದಿದ್ದಾರೆ. ಕೂಡಲೇ ಸರ್ಕಾರ ಎಚ್ಚೆತ್ತುಕೊಂಡು ಅವರಿಗೆ ಬೇಕಾಗಿರುವಂಥ ಮೂಲಭೂತ ಸೌಕರ್ಯಗಳ ಕುಂದುಕೊರತೆಗಳನ್ನು ನಿವಾರಿಸಬೇಕು ಎಂದು ಸರ್ಕಾರಕ್ಕೆ ಮನವಿ ಮಾಡಿದರು. ಈ ಕುರಿತು ಡೈಮಂಡ್ ಕನ್ನಡ ನೀಡಿರುವಂಥ ವಿಶೇಷ ವರದಿ ಇಲ್ಲಿದೆ, ಬನ್ನಿ ನೋಡ್ಕೊಂಡು ಬರೋಣ ವೀಕ್ಷಕರೇ. ಸೊ ಬೇಕಾಗಿರ್ತಕ್ಕಂಥ ಒಂದು ಏನು ಮೂಲ ಸೌಕರ್ಯಗಳಲ್ಲಿ ಇತರೆ CNDRs ಆಗಲಿ ಅಥವಾ ಅಲೋಯನ್ಸಿ ಆಗಲಿ, ಸೊ ಅದನ್ನು ಹಂತಂತ ಫಸ್ಟ್ ಮೂಲ ಸೌಕರ್ಯ ಪ್ರೊವೈಡ್ ಮಾಡಿ. ಏನು ನೀವು ಮೊನ್ನೆ 3ನೇ ತಾರೀಕು 10ನೇ ತಿಂಗಳು 2024ರಲ್ಲಿ ಏನು ಭರವಸೆಯನ್ನು ನೀಡಿದ್ರಿ, ಆ ಭರವಸೆಯನ್ನು ಮೊದಲು ಈಡೇರಿಸಿ, ಅದನ್ನಾರ ಕೊಡಿ. ಅದನ್ನು ಕೊಟ್ಟರೆ ನಮಗೂ ಅನುಕೂಲ ಆಗ್ತದೆ, ಉತ್ತಮ ಕೆಲಸವನ್ನು ನಿರ್ವಹಣೆ ಮಾಡೋಕ್ಕಾಗ್ತದೆ. ಸಾರ್ವಜನಿಕರಿಗೆ ಬೇಕಾಗಿರ್ತಕ್ಕಂತಹ ಅವ್ರಿಗೆ ಬೇಕಾಗಿರ್ತಕ್ಕ ಮೂಲ ಸೌಕರ್ಯವನ್ನು ಅಲ್ಲೇ ಕೂತಿ ಕೆಲಸವನ್ನು ಕೆಲಸವನ್ನು ಮಾಡ್ತಕ್ಕಂಥ ನಮ್ಮ ನೌಕರರು ಮುಂದೆ ಇದ್ದಾರೆ ಅಂತಕ್ಕಂಥದ್ದನ್ನು ನಾನು ಬಹಳ ಹೇಳಕ್ಕೆ ಇಚ್ಛೆಪಡ್ತೀನಿ. ಅಷ್ಟೇ ಅಲ್ಲ, ಇವತ್ತು ನಮಗೆ ಹೋದ್ರೆ ಕೆಲವು ಹಳ್ಳಿಗಳಲ್ಲಿ ಹೋದ್ರೆ ಇಂಟರ್ನೆಟ್ ಇಲ್ಲ. ಇವತ್ತು ರೈತರಲ್ಲಿ ತಾಲೂಕು ಮಟ್ಟಿಗೆ ಬರೋಕ್ಕಾಗ್ತದ? ಅದನ್ನ ಪ್ರೊವೈಡ್ ಮಾಡಿದ್ರೆ ಸೊ ನಾವು ಅಲ್ಲೇ ಕೂತಿ ಬೇಕಾಗಿರ್ತಕ್ಕಂತಹ ಸಾರ್ವಜನಿಕರಿಗೆ ಬೇಕಾಗಿರ್ತಕ್ಕಂಥ ಮೂಲ ಸೌಕರ್ಯವನ್ನ, ಸೊ ಏನು ಪಾಣಿ ಆಗಲಿ ಅಥವಾ ಭೂಮಿ ಆಗಲಿ, ಸೊ ಆಧಾರ್ ಕಾರ್ಡ್ ಜೋಡಣೆ ಮಾಡತಕ್ಕಂಥದ್ದು ಎಲ್ಲ ಕಾರ್ಯಗಳನ್ನು ಆ ಒಂದು ಹಳ್ಳಿಲೇ ನಾವು ಮಾಡ್ಕೊಳಕ್ಕೆ ಅನುಕೂಲ ಆಗ್ತದೆ. ಮತ್ತು ಸಾರ್ವಜನಿಕರು ಆ ದೂರದಿಂದ ನಗರಕ್ಕೆ ಬರೋದನ್ನ ನಾವು ಸಹ ಒಂದು ತಪ್ಪಿಸ್ತಕ್ಕಂಥ ಕೆಲಸವನ್ನು ಸಹ ನಾವು ಮಾಡ್ಬೋದು. ಆ ನಿಟ್ಟಿನಲ್ಲಿ ದಯವಿಟ್ಟು ಸರ್ಕಾರವು ಸಹ ಇದ್ರ ಬಗ್ಗೆ ಗಮನವನ್ನು ಹರಿಸಬೇಕು ಅಂತಕ್ಕಂಥದ್ದನ್ನು ಭಾಳ ಸ್ಪಷ್ಟವಾಗಿ ಈ ಸಂದರ್ಭದಲ್ಲಿ ಹೇಳ್ತೀನಿ. ಸೊ ಹಾಗಾಗಿ ಏನು ನಮ್ಮ ಎಲ್ಲ ನೌಕರ ಬಂಧುಗಳು ಸುಮಾರು ಒಂದು 10-12 ಪ್ರಮುಖವಾದಂತಹ ಬೇಡಿಕೆಗಳನ್ನು ಬಗ್ಗೆ ಇವತ್ತು ಆಲ್ರೆಡಿ ಮಾನ್ಯ ಪ್ರಧಾನ ಕಾರ್ಯದರ್ಶಿಗಳಲ್ಲಿ ಮತ್ತು ಮಾನ್ಯ ಮಂತ್ರಿಗಳಿಗೂ ಸಹ ಗಮನಕ್ಕೆ ಅಲ್ಲಿ ಬಂದಿದ್ದಾರೆ. ನಾನು 10 ದಿವಸ ಈಗಲೇ ಮಾಡಿಕೊಡಿ ಅಂತ ಕೇಳೋದಿಲ್ಲ. ಅಂಥದ್ದು ಏನು ಬೇಸಿಕ್ ತಿಳಿಸಿದೆ ಅದನ್ನು ಮುಗಿಸಿ 1 ಇಯರಲ್ಲಿ ಮುಗಿಸ್ಕೊಟ್ರೆ ಭಾಳ ಒಳ್ಳೆಯದು. ಸೊ ಹಾಗಾಗಿ ಸೊ ಎಲ್ಲ ನಮ್ಮ ನೌಕರ ಬಂಧುಗಳು ಸೊ ಉತ್ತಮವಾಗಿ ಕೆಲಸವನ್ನು ನಿರ್ವಹಣೆ ಮಾಡೋದಕ್ಕೆ ಸಾಧ್ಯ ಆಗ್ತಕ್ಕಂಥದ್ದೇ ಅಂತಕ್ಕಂಥದ್ದು ಈ ಸಂದರ್ಭದಲ್ಲಿ ಹೇಳ್ತೀನಿ. ಅಷ್ಟೇ ಅಲ್ಲ, ಸುಮಾರು ಜನ ಅನುಕಂಪದಲ್ಲಿ ಇವತ್ತು ಎಷ್ಟೋ ಜನ ಇನ್ನೂ ಸಹ ಅವ್ರಿಗೆ ಕೆಲಸ ಆಗಿಲ್ಲ. ಅವರು ಸಹ ಇಲ್ಲಿಂದ ಸರ್ಕಾರಕ್ಕೆ ಅಲ್ಲಿ ತರ್ತಕ್ಕಂಥದ್ದಾಗಿದೆ. ಆ ಅನುಕಂಪದಲ್ಲಿ ಕಾಲಿರ್ತಕ್ಕಂಥ ಹುದ್ದೆಗಳನ್ನು ಸಹ ಈ ಸಂದರ್ಭದಲ್ಲಿ ಭರ್ತಿಯನ್ನು ಮಾಡಬೇಕು ಅಂತಕ್ಕಂಥದ್ದನ್ನು ಭಾಳ ಸ್ಪಷ್ಟವಾಗಿ ಹೇಳಕ್ಕೆ ಇಚ್ಛೆಪಡ್ತೀನಿ. ಹಾಗಾಗಿ ನನ್ನ ಎಲ್ಲ ಕಂದಾಯ ಇಲಾಖೆಯ ಗ್ರಾಮಾಡಳಿತ ಅಧಿಕಾರಿ ಮಿತ್ರರು, ದಯವಿಟ್ಟು ನಮ್ಮ ಸರ್ಕಾರಿ ನೌಕರ ಸಂಘ ನಿಮ್ಮ ಜೊತೆ ಇರ್ತದೆ, ನಾವು ನಿಮ್ಮ ಜೊತೆ ಸದಾ ನಿಮ್ಮ ಜೊತೆ ಇರ್ತೀವಿ ಅಂತಕ್ಕಂಥದ್ದು ಬಹಳ ಸ್ಪಷ್ಟವಾಗಿ ಹೇಳಕ್ಕೆ ಇಚ್ಛೆ ಪಡ್ತೀನಿ. ಯಾಕಂದ್ರೆ ಯಾರೂ ಸಹ ಆತಂಕ ಪಡಬೇಕಾದ ಅವಶ್ಯಕತೆ ಇಲ್ಲ. ನಾವೇನು ಬೇರೆ ಏನು ಕೇಳ್ತಾ ಇಲ್ಲ. ನಮ್ಮ ಕೂಲಿಗೆ ನಾವು ಮಾಡ್ತಾ ಇರ್ತಕ್ಕಂಥ ಕೂಲಿಗೆ ಬೇಕಾಗಿರ್ತಕ್ಕಂಥ ಸಾಮಗ್ರಿಗಳನ್ನ ಕೇಳ್ತಾ ಇದ್ದೀವಿ. ಸೊ ಹಾಗೆಲ್ಲ ಆ ಬೇಡಿಕೆಗಳನ್ನು ಎಲ್ಲವೂ ಸಹ ಈಡೇರಲಿ ಹಂತವಾಗಿ ಈ ಬೇಕಾಗಿರ್ತ ಮೂಲಭೂತ ಸೌಕರ್ಯಗಳನ್ನು ಬಹಳ ತುರ್ತಾಗಿ ಬಗೆಹರಿಸಿಕೊಟ್ಟು ಈ ಮುಷ್ಕರವನ್ನು ಇಲ್ಲಿಯೇ ಅಂತ್ಯ ಮಾಡಬೇಕು ಅಂತಕ್ಕಂಥದ್ದನ್ನ ಸರ್ಕಾರದಲ್ಲಿ ಏನು ಪ್ರಮುಖ ಬೇಡಿಕೆ ಇದೆಯಲ್ಲ, ಆ ಪ್ರಮುಖ ಬೇಡಿಕೆಗಳನ್ನು ಈಡೇರಿಸುವುದ್ರ ಮುಖಾಂತರ 2-4 ದಿವಸ ಆಗಿದೆ. ಸೊ ನಾವು 4 months ಬ್ಯಾಕ್ ಆಲ್ರೆಡಿ ನಾವು ಒಂದು ಮುಷ್ಕರವನ್ನು ಮಾಡಿ ಭರವಸೆನೇ ನೋಡಿದ್ದಾರೆ. ಆ ಭರವಸೆಯಲ್ಲಿ ಒಂದೂ ಸಹ ಬೇಡಿಕೆ ಈಡೇರಿಲ್ಲ ಅಂತಂತಂದರೆ ನಾವು ಇನ್ನೇನು ಮಾಡಬೇಕು? ಸೊ ಹಾಗಾಗಿ ಇದಾಗದು ಬೇಡಿ. ದಯವಿಟ್ಟು ಮಾನ್ಯ ಪ್ರಧಾನ ಕಾರ್ಯದರ್ಶಿಗಳು, ಮಾನ್ಯ ನಮ್ಮ ಮಂತ್ರಿಗಳು ಸಹ ನನ್ನ ನಮ್ರತೆಯಿಂದ ನಾನು ಕೇಳ್ಕೊಳ್ತೀನಿ. ಏನು ಅಟ್ಲೀಸ್ಟ್ ನಮಗೆ ಬೇಕಾಗಿರ್ತೀನಿ ಮೂಲ ಸೌಕರ್ಯವನ್ನು ತುರ್ತಾಗಿ ನೀಡಿ ನಾವು ತಗೊಳ್ಳಿ, ಕೆಲಸವನ್ನು ತಗೊಳ್ಳಿ. ನಾನು ಕೆಲಸದ ಬಗ್ಗೆ ನಾನು ಮಾತಾಡೋದಿಲ್ಲ. ನಿಮಗೆ ಕೆಲಸ ನಾವು ಇವತ್ತು ನಮ್ಮ ಎಸ್ಪೆಷಲಿ ಕಂದಾಯದ ಅಧಿಕಾರಿಗಳು ಅವ್ರ ಟೈಮಿಂಗ್ಸೇ ಇಲ್ಲ ಬಿಡಿ, ಟೈಮಿಂಗ್ಸೇ ಇಲ್ಲ. ಈಗ ಏನಾಗ್ತದೆ ಅಂತಂತಂದರೆ ನಾವೆಲ್ಲ ಸುಮಾರು ಜನ ಹೆಂಗಾಗಿದೆ ಅಂತಂದರೆ ದುಡ್ದು ಸ್ವಲ್ಪ ಮೈ ಗಟ್ಟಿಯಾಗಿ ಆರೋಗ್ಯ ಚೆನ್ನಾಗಿರ್ತದೆ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ದುಡಿಯೋದ್ರ ಜೊತೆಗೆ ಮೆಂಟಲ್ ಸ್ಟ್ರೆಸ್ ಆಗಿ 40-42 ವರ್ಷಕ್ಕೆ BP ಶುಗರ್ ಎಲ್ಲರಿಗೂ ಬಂದ್ಬಿಟ್ಟಿದೆ. ಸೊ ಅದನ್ನು ಸಹ ಗಮನ ಹರಿಸ್ಬೇಕು. ಮೊನ್ನೆ ನಮ್ಮ ಪಾಂಡುಪುರದ ಶಾಸಕರು ಹೇಳ್ತಾ ಇದ್ರು, ಮೊನ್ನೆ ಈ ಒಂದು
ಬಂದಿರ್ತಕ್ಕಂಥ ನೌಕರಲ್ಲಿ ಏನು ಪಾಂಡುಪುರ ತಾಲೂಕು ಬಗ್ಗೆ ಮಾತಾಡಿದ್ರು, ಇರ್ತಕ್ಕಂಥ 100 ಜನದಲ್ಲಿ ಸುಮಾರು 80% ಅಂದ್ರೆ ನನ್ನ ಗಮನಕ್ಕೆ ಬಂದಿರೋದು 65% ನೌಕರರು ಅನುಕಂಪದಲ್ಲಿ ಆಧಾರದ ಮೇಲೆ ಕೆಲಸವನ್ನು ನಿರ್ವಹಣೆ ಮಾಡ್ತಾ ಇದ್ದಾರೆ. 65% ಅನುಕಂಪದ ಆಧಾರದ ಮೇಲೆ ನಿರ್ವಹಣೆ ಮಾಡ್ತಾ ಇದ್ದಾರೆ ಅಂತಂದ್ರೆ ಅದಕ್ಕೆ ಕಾರಣ ಏನು ಅಂತ ನೋಡ್ಬೇಕಲ್ಲ ಮಾನ್ಯ ಮಂತ್ರಿಗಳು, ಮಾನ್ಯ ಪ್ರಧಾನ ಕಾರ್ಯದರ್ಶಿಗಳು. ಯಾಕೆ 60 ವರ್ಷ, ಇವತ್ತು 80, 85 ವರ್ಷ, 90 ವರ್ಷ ಗಂಟ, 100 ವರ್ಷ ಗಂಟ ಬದುಕ್ತಾ ಇರ್ತಕ್ಕಂಥ ಇವತ್ತು ಜೀವಗಳು ಸುಮಾರು ನಮ್ಮ ರಾಜ್ಯದಲ್ಲಿ ನಮ್ಮ ಊರುಗಳಲ್ಲಿ ಇದ್ದಾರೆ. ಅಂಥದ್ರಲ್ಲಿ ನಮ್ಮ ನೌಕರರು 50, 55 ವರ್ಷ, 60 ವರ್ಷಕ್ಕೆ ನಮ್ಮ ನೌಕರರು ಇಲ್ಲ ಅಂತಂತಂದ್ರೆ ಅದ್ರ ಅರ್ಥ ಏನು? ಅವ್ರು ಎಷ್ಟು ಸ್ಟ್ರೆಸ್ಸಲ್ಲಿ ಕೆಲಸ ಮಾಡ್ತಾ ಇದ್ದಾರೆ, ಅವ್ರು ಎಷ್ಟು ಸ್ಟ್ರೆಸ್ಸಲ್ಲಿ ಕೆಲಸ ಮಾಡ್ತಾರೆ, ಎಷ್ಟು ಒತ್ತಡದಲ್ಲಿ ಕೆಲಸವನ್ನು ನಿರ್ವಹಣೆ ಮಾಡ್ತಾ ಇದ್ದಾರೆ. ಅವರ ಆರೋಗ್ಯವನ್ನು ನೋಡ್ಕೊಳ್ಳೋ ಒಂದು ಸ್ಥಿತಿಲೇ ಅವ್ರು ಇಲ್ಲದ ರೀತಿಯಲ್ಲಿ ಕೆಲಸವನ್ನು ಮಾಡ್ತಾ ಇದ್ದಾರೆ ಅಂತಂತಂದ್ರೆ ದಯವಿಟ್ಟು ಮಾನ್ಯ ಮಂತ್ರಿಗಳು ಇದ್ರ ಬಗ್ಗೆ ಗಮನ ಹರಿಸಬೇಕಾಗ್ತದೆ. ಅವರು ಅಧಿಕಾರಿ ಲೆವೆಲ್ ಮಾತಾಡಿದ್ರು. ಆದ್ರೆ ನಾನು ಯಾವುದೇ ಇಲ್ಲಿ ರಾಜಕೀಯ ಭಾಷಣ ಮಾಡಕ್ ಬಂದಿಲ್ಲ. ನಾನು ನೋಡಿ, ನಾನು ನಮ್ಮನೆಗೂ 4 ಜನ ರೈತರು ಬರ್ತಾರೆ. ನಾನು ಒಬ್ಬ ಸಮಾಜದ ಮಧ್ಯದಲ್ಲಿದ್ದೇನೆ. ಒಂದು ಪಿಂಚಣಿ ಬೇಕಾದ್ರೂ ನಮ್ಮ ಮನೆ ಹತ್ರ ಬರ್ತಾರೆ, ಏನೋ ಮಾಡಿಸ್ಕೊಡಿ ಅಂತ. ಆ ಒಂದು ಉದ್ದೇಶಕ್ಕೆ ನಾನು 4 ದಿವಸದಿಂದ ಅದು ನೋವು ನನಗೆ ಗೊತ್ತಿದೆ. ನಾನು ಪೋಡಿ ಕಟ್ಟಬೇಕಾಯ್ತು. ಪೋಡಿಗೆ ನಮ್ಮ VS ಸಿದ್ದಾಪುರ ಇಲ್ಲ ಇರ್ಬೋದು, ನಮ್ಮ ಸಾನ್ಬಗರು ಅನ್ಕತಿ ನಾನು ಅವ್ರ ಒಂದು ಸಿಗ್ನೇಚರ್ ಬೇಕಾಯ್ತು. 4 ದಿವಸದಿಂದ ನಾನು ಕಾಯ್ತಾ ಇದ್ದೀನಿ. ರೈತರ ಕಷ್ಟ ಇಲ್ಲಿಯ ಮೇಲ್ಮಟ್ಟದ ಅಧಿಕಾರಿಗಳಿಗೆ ಗೊತ್ತಿಲ್ಲ. ನಾನು ಕೇಳಲ್ಲ ಇಷ್ಟೇ. ನೋಡಿ ಸ್ವಾಮಿ, ನಮ್ಮೂರ ಉದಾಹರಣೆಗೆ ನಮ್ಮೂರ ಪಿಡಿಒಗೆ ನಾನು ಯಾರು ಅಂತ ಗೊತ್ತು, ನಮ್ಮ ಅಪ್ಪ ಯಾರು ಅಂತ ಗೊತ್ತು. ಇಲ್ಲಿರುವಂತ CO ಮೇಡಮ್ಗಾಗ್ಲಿ EO ಮೇಡಮ್ಗೆ ಏನ್ ಗೊತ್ತು? ಹಾಗೆ ನೋಡಿ, ತಹಸೀಲ್ದಾರ್ಗೆ ಏನ್ ಗೊತ್ತು? RAVA ರಿಪೋರ್ಟ್ ಮೇಲೆ ತಹಸೀಲ್ದಾರು ಬಂದು ರಿಪೋರ್ಟ್ ಮಾಡ್ತಾರೆ. VA ಮತ್ತೆ RA ಕಷ್ಟ ಇಲ್ಲಿರುವಂತ ಉಪಾಧಿಕಾರಿ AC ಸಾಹೇಬರಿಗೂ ಅಥವಾ ತಹಸೀಲ್ ಸಾಹೇಬರಿಗೂ ಗೊತ್ತಿಲ್ಲ. ನೀವು ದಯಮಾಡಿ ನೀವು ಕೇಳ್ತಾ ಇದ್ದು ಇಷ್ಟೇ, ನೀವು ಮೂಲಭೂತ ಸೌಕರ್ಯನ ಕೂಡಲೇ ಒದಗಿಸ್ಕೊಡ್ಬೇಕು. ನಾನು ಕೇಳ್ತೀನಿ, ಈ ಸರ್ಕಾರಕ್ಕೆ ನಾನು ಆಗ್ರಹ ಮಾಡ್ತೀನಿ. ನಾನು ಮನವಿ ಮಾಡಲ್ಲ, ನಿಮ್ಮ ಮೂಲಕ, ನಿಮ್ಮ ಬೆಂಬಲದ ಮೂಲಕ ನಾನು ಈ ಸರ್ಕಾರಕ್ಕೆ ನಾನು ಆಗ್ರಹ ಮಾಡ್ತೀನಿ. ಮಾನ್ಯ ಶಾಸಕರು ಕಣ್ಮುಚ್ಚಿ ಕುಂತಿದಾರ, ನಮ್ಮ ಮಂಡ್ಯ ಜಿಲ್ಲಾ ಸಚಿವರು ಇಲ್ಲೇ ತಿರುಗಾಡ್ತಾರೆ. ಅವ್ರಿಗೆ ಕಣ್ಮುಚ್ಚ ತುಗುಡ್ಸ್ತಾ ಇದಾರ ಅಥವಾ ಕಡಲೆ ಬೀಜ ತಿಂತಾ ಇದಾರ? 4ನೇ ದಿನಕ್ಕೆ ಹೋರಾಟಕ್ಕೆ ಕಾಲಿಟ್ಟಿದ್ರಿ. ಇದು ಹೋರಾಟ ಅಲ್ಲ, ಇದು ಅಹೋರಾತ್ರಿ ಸತ್ಯಾಗ್ರಹ ಆಗ್ಬೇಕು, ಅಮರಣಾಂತರ ಉಪವಾಸ ಸತ್ಯಾಗ್ರಹ ಆಗ್ಬೇಕು. ಹಂಗಿದ್ರೆ ಮಾತ್ರ ಈ ಸರ್ಕಾರಕ್ಕೆ ಕಣ್ತರಿಸುವಂತ ಕೆಲಸನ ನೀವು ಮಾಡಬೇಕು. ನೀವೇನ್ ಕೇಳ್ತಾ ಇದ್ದೀರಿ? ಏನ್ ತಾಲೂಕು ಆಫೀಸನ್ನ ಬರ್ಕೊಡಿ ಅಂತ ಕೇಳ್ತಾ ಇದ್ದೀರಾ? ಅಥವಾ DC ಆಫೀಸನ್ನ ನಿಮ್ಮ ಏನೋ VA ಇದ್ರೆ ಅವ್ರ ಹೆಸರು ಬರ್ಕೊಡಿ ಅಂತ ಕೇಳ್ತಾ ಇದ್ದೀರಾ? ಆದ್ರೆ ಅಧಿಕಾರಿ ಲೆವೆಲ್ ಮಾತಾಡಿದ್ದಾರೆ. ನಂಗೆ ಮಾತಾಡಕ್ಕೆ ಇಷ್ಟ ಇಲ್ಲ, ನಂಗೆ ಮಾತಾಡಕ್ ಬರುವುದೂ ಇಲ್ಲ ನನಗೆ. ನಾನು ನೇರವಾಗಿ ಈ ಸರ್ಕಾರಕ್ಕೆ ನಾನು ಎಚ್ಚರಿಕೆ ಕೊಡ್ತಾ ಇದ್ದೀನಿ, ಆಗ್ರಹ ಮಾಡ್ತಾ ಇದ್ದೀನಿ. ಮತ್ತು ನಾನು ಇವತ್ತು ನಮ್ಮ ಜಿಲ್ಲಾಧ್ಯಕ್ಷರಿಗೆ ಈ ವಿಚಾರನ, ಈ ಏನು ನಮ್ಮ VAಗಳ ಹೋರಾಟದ ವಿಚಾರವನ್ನ ನಮ್ಮ ಪಾರ್ಟಿಯ ಜಿಲ್ಲಾಧ್ಯಕ್ಷರಿಗೆ ಗಮನಕ್ಕೆ ತಂದು ನಾವು ಕೂಡ ಸಂಪೂರ್ಣ ಬೆಂಬಲ ಕೊಡ್ತೀವಿ. ಏನಾದ್ರೂ ಸರ್ಕಾರ ಎಚ್ಚರಿಕೆಯಲ್ಲಿ ಹೋದ್ರೆ ನಿಮ್ಮ ಹೋರಾಟಕ್ಕೆ ನಮ್ಮ ಸಂಪೂರ್ಣ ಬೆಂಬಲ ಇದೆ ಅಂತ ಹೇಳಿ ನಾನು ಒಳ್ಳೆದ ಕೆಟ್ಟದ 4 ಮಾತಾಡ್ಬೇಕು ಅಂತ ಅನಿಸ್ತು. ಸುಮಾರು 4 ದಿನಗಳಾಗ್ತಾ ಬಂದಿದೆ. ನಮ್ಮ ಕರ್ನಾಟಕ ರಾಜ್ಯ ಗ್ರಾಮಾಡಳಿತ ಸಂಘದ ಅಧಿಕಾರಿಗಳು ಪ್ರತಿ ತಾಲೂಕಿನ ಒಂದು ಕೇಂದ್ರ ಸ್ಥಾನದಲ್ಲಿ ಮುಷ್ಕರವನ್ನು ಕೈಗೊಳ್ಳುತ್ತಾ ಬಂದಿದ್ದಾರೆ. ಏಕೆಂದರೆ ಈಗ ಆಲ್ರೆಡಿ ಸುಮಾರು 26/10/2024ರಿಂದ 3/11/2024 ಗಂಟ ಸುಮಾರು 7 ದಿನಗಳ ಕಾಲ ಮುಷ್ಕರವನ್ನು ಮಾಡಿ 26/10 ಕರೆಕ್ಟಾಗಿ ಹೇಳ್ತಾರೆ. ಗ್ರಾಮ ಆಡಳಿತ ಅಧಿಕಾರಿಗಳ ಸಂಘ 10ನೇ ತಾರೀಕು ಇದೆ. 10ನೇ ತಾರೀಕಿನಿಂದ ಸುಮಾರು 4 ದಿವಸ ಆಗಿದೆ. ಇವತ್ತಿಗೆ ಒಂದು ಮುಷ್ಕರವನ್ನು ಮಾಡ್ಕೊಳ್ತಾ ಬರ್ತಾ ಇದ್ದಾರೆ. ಇದೇ ಮುಷ್ಕರವನ್ನು 26/9/2024ರಿಂದ 3/10/2024ವರೆಗೆ ಸುಮಾರು 7 ದಿನಗಳ ಕಾಲ ಮುಷ್ಕರವನ್ನು ಮಾಡಿ ಅದೇ ಇಲಾಖೆಯ ಸರ್ಕಾರದ ಪ್ರಧಾನ ಕಾರ್ಯದರ್ಶಿಗಳ ಅಧ್ಯಕ್ಷತೆಯಲ್ಲಿ ಒಂದು ಸಭೆ ನಡೀತದೆ. ಆ ಸಭೆಯಲ್ಲಿ ಏನು ಪ್ರಮುಖವಾದಂತಹ ಬೇಡಿಕೆಗಳನ್ನು ನಾವು ಈಡೇರಿಸ್ತೀವಿ ಅಂತಕ್ಕಂತಹ ಭರವಸೆಯನ್ನು ನೀಡಿರ್ತಾರೆ. ಇವತ್ತಿಗೆ ಸುಮಾರು 4.5 ತಿಂಗಳಾಗಿದೆ. ಆ 4.5 ತಿಂಗಳಾದರೂ ಸಹ ಪ್ರಮುಖವಾದಂತಹ ಬೇಡಿಕೆಗಳಾದಂತಹ ಮೂಲ ಸೌಕರ್ಯಗಳನ್ನು ಒದಗಿಸಿಕೊಡ್ತಕ್ಕಂಥ ಮೂಲ ಒಂದು ಪ್ರಮುಖವಾದ ಬೇಡಿಕೆಯನ್ನು ಸಹ ಇಲ್ಲಿವರೆಗೂ ಸಹ ಈಡೇರಿಸಿಲ್ಲ ಅಂತಕ್ಕಂಥದ್ದು ಬಹಳ ದುಃಖಕರ ವಿಷಯ ಅಂತಕ್ಕಂಥದ್ದನ್ನು ಬಹಳ ಸ್ಪಷ್ಟವಾಗಿ ಹೇಳಕ್ಕೆ ಇಚ್ಛೆಪಡ್ತೇನೆ.
ಏಕೆಂತಂದ್ರೆ ಇವತ್ತು ಯಾವುದೇ ಒಂದು ಅಧಿಕಾರಿಗಳು ಕೆಲಸವನ್ನು ನಿರ್ವಹಣೆ ಮಾಡಬೇಕಾದ್ರೆ ಗ್ರಾಮ ಮಟ್ಟದಲ್ಲಿ ಒಂದು ಚೇರು, ಒಂದು ಟೇಬಲು, ಒಂದು ಸಣ್ಣದಾದಂಥ ಕಚೇರಿಗೆ ಇವತ್ತು ನಾವು ಮುಷ್ಕರವನ್ನು ಮಾಡ್ತಾ ಇದ್ದೀವಿ ಅಂತಂತಂದ್ರೆ ನಮ್ಮ ಸ್ಥಿತಿ ಯಾವ ಮಟ್ಟದಲ್ಲಿ ಇದೆ ಅಂತಕ್ಕಂಥದ್ದನ್ನು ನಾವೆಲ್ಲರೂ ಸಹ ಯೋಚನೆ ಮಾಡಬೇಕಾಗ್ತದೆ. ಮೊನ್ನೆ ಪ್ರಧಾನ ಕಾರ್ಯದರ್ಶಿಗಳಲ್ಲಿ ಬಹಳ ನಾನು ಸ್ಪಷ್ಟವಾಗಿ ಹೇಳಕ್ಕೆ ಇಚ್ಛೆ ಪಡ್ತೀನಿ. ಈಗ ಆಲ್ರೆಡಿ 5 ತಿಂಗಳು, 4ರಿಂದ 5 ತಿಂಗಳಾಗಿದೆ. ನಾವು ಬೇರೆ ಏನು ಕೇಳ್ತಾ ಇಲ್ಲ ಸ್ವಾಮಿ. ನಮ್ಮ ನೌಕರರಿಗೆ ಬೇಕಾಗಿರ್ತಕ್ಕಂತಹ ಒಂದು ಟೇಬಲು, ಒಂದು ಚೇರು, ಒಂದು ಸುಸಜ್ಜಿತವಾದಂತಹ ಒಂದು ಕೊಠಡಿ, ಸಣ್ಣದಾದಂಥ ಕೊಠಡಿ ಅಷ್ಟೇ ಅಲ್ಲ. ನಮ್ಮ ಹೆಣ್ಮಕ್ಳು ಇವತ್ತು ಏನು 33% ನಾವು ಇದನ್ನು ಕೊಡ್ತಾ ಬಂದಿದ್ದೀವಿ. ಆದರೆ ಇವತ್ತು 50%ಗಿಂತ ಹೆಚ್ಚಾಗಿ ನಮ್ಮ ಗ್ರಾಮ ಒಂದು ಆಡಳಿತ ಅಧಿಕಾರಿಗಳಿದ್ದಾರೆ. ಸೊ ಅವ್ರಿಗೆ ಅಟ್ಲೀಸ್ಟ್ ಒಂದು ಟಾಯ್ಲೆಟ್ ಆಗಲಿ, ಯಾವುದೋ ಒಂದು ವ್ಯವಸ್ಥೆ ಬೇಡವಾ? ಎಲ್ಲಿ ಹೋಗ್ತಾರೆ? ಇಂತಹ ಒಂದು ಪರಿಸ್ಥಿತಿಯಲ್ಲಿ, ಇಂತಹ ವಾತಾವರಣದಲ್ಲಿ ಬೇರೆ ಮನೆಗಳಿಗೆ ಹೋಗೋಕ್ಕಾಗ್ತದ? ಸೊ ದಯವಿಟ್ಟು ಇದು ಮಾನ್ಯ ಮಂತ್ರಿಗಳು ಸಹ ಗಮನ ಹರಿಸಬೇಕಾದಂಥ ವಿಚಾರ. ಏನು ಒಂದು ಮೂಲ ಸೌಕರ್ಯಗಳನ್ನ ತಕ್ಷಣದಲ್ಲೇ ಅವ್ರಿಗೆ ಬೇಕಾಗಿರ್ತಕ್ಕಂಥ ಚೇರು, ಟೇಬಲು ಮತ್ತೆ ಒಂದು ಸಣ್ಣದಾದಂತಹ ಒಂದು ಕಚೇರಿಯನ್ನ ನೀಡಬೇಕು ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಚ್ಛೆ ಪಡ್ತೀನಿ. ಪ್ರಮುಖವಾದ ಬೇಡಿಕೆ ಇದೆ. ಇವತ್ತು ನಾವು ಸರ್ಕಾರದ ಆರ್ಥಿಕ ಪರಿಸ್ಥಿತಿಯನ್ನು ಸಹ ನೋಡಬೇಕಾಗ್ತದೆ. ಆ ಆರ್ಥಿಕ ಪರಿಸ್ಥಿತಿ ಅನುಗುಣವಾಗಿ ಹಂತವಾಗಿ ಇತರೆ ಯಾವುದೇ ಇರತಕ್ಕಂತಹ ಒಂದು ಪ್ರಮುಖ ಬೇಡಿಕೆಗಳನ್ನು ಈಡೇರಿಸಿ, ಆದರೆ ಮೂಲ ಸೌಕರ್ಯಗಳು ಬೇಕಾಗಿರ್ತಕ್ಕಂತಹ ನಮ್ಮ ನೌಕರರಿಗೆ ತುರ್ತಾಗಿ ಒದಗಿಸ್ಕೊಡ್ಬೇಕು. ಯಾಕೆಂತಂದ್ರೆ ಇಡೀ ಸಾರ್ವಜನಿಕರಿಗೆ ಬೇಕಾಗಿರ್ತಕ್ಕಂಥ ಮೂಲ ಸೌಕರ್ಯವನ್ನು ಒದಗಿಸ್ತಕ್ಕಂಥ ಯಾರ ಗ್ರಾಮ ಮಟ್ಟದ ಅಧಿಕಾರಿಗಳು ಯಾರು ಇದ್ದಾರೆ ಅಂತಂತಂದ್ರೆ ಅದು ನಮ್ಮ ಗ್ರಾಮ ಮಟ್ಟದ ಆಡಳಿತ ಅಧಿಕಾರಿಗಳು ಮಾತ್ರ ಅಂತಕ್ಕಂಥದ್ದನ್ನ ಬಹಳ ಸ್ಪಷ್ಟವಾಗಿ ಹೇಳಕ್ಕೆ ಇಚ್ಛೆ ಪಡ್ತೀನಿ. ಅಂತ ಒಂದು ಗ್ರಾಮ ಮಟ್ಟದ ಅಧಿಕಾರಿಗಳಿಗೆ ಅವ್ರಿಗೆ ಮೂಲ ಸೌಕರ್ಯ ಇಲ್ಲ ಅಂತಂತಂದ್ರೆ ಇನ್ಯಾವ ಮಟ್ಟದಲ್ಲಿ ನಾಗರಿಕರಿಗೆ ಸೇವೆಯನ್ನು ಒದಗಿಸಕ್ಕಾಗ್ತದೆ? ಸೊ ಯಾವುದೋ ಒಂದು RTC ಒಂದು ಕೋಡ್ ಮಾಡೋದಾಗ್ಲಿ ಅಥವಾ ಒಂದು ಆಧಾರ್ ಕಾರ್ಡ್ ಎಂಟ್ರಿ ಮಾಡ್ತಕ್ಕಂಥದ್ದೇ ಆಗಲಿ, ಇತರ ಯಾವುದೇ ಯೋಜನೆಗಳನ್ನ ಸೊ ಗ್ರಾಮ ಮಟ್ಟದಲ್ಲೇ ಅವರಿಗೆ ಒಂದು ಇಂಟರ್ನೆಟ್ ಮತ್ತೆ ಮೊಬೈಲ್ನ ಅಥವಾ ಒಂದು ಆಫೀಸ್ ವ್ಯವಸ್ಥೆಯನ್ನು ಕಲ್ಪಿಸಿಕೊಟ್ರೆ ಅಲ್ಲಿ ಗ್ರಾಮದಿಂದ ಸಿಟಿಗೆ ಬರ್ತಕ್ಕಂತಹ ನಮ್ಮ ರೈತಾಪಿ ಜನವನ್ನು ಸಹ ತಡಿಬಹುದು. ಅವರು ಅಲ್ಲೇ ನಿಂತ್ಕೊಂಡು ಅಲ್ಲೇ ಕೆಲಸವಾದರೂ ಅವ್ರಿಗೂ ಸಹ ಹಣ ಉಳಿತದೆ, ಬೇಗ ಕೆಲಸ ಆಗ್ತದೆ. ಸೊ ಸರ್ಕಾರಕ್ಕೂ ಸಹ ಒಂದು ಹೆಸರು ಬರ್ತದೆ ಅಲ್ವಾ? ಸೊ ಹಾಗಾಗಿ ದಯವಿಟ್ಟು ಮೂಲ ಸೌಕರ್ಯ ತುರ್ತಾಗಿ ಒದಗಿಸ್ಕೊಡಿ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ನಾನು ಮಾನ್ಯ ಮಂತ್ರಿಗಳಲ್ಲಿ ಮತ್ತೆ ಮಾನ್ಯ ಪ್ರಧಾನ ಕಾರ್ಯದರ್ಶಿಯಲ್ಲಿ ನಾನು ಹಕ್ಕುತ್ತಾಯವನ್ನು ಮಾಡ್ತೀನಿ. ಸೊ ಹಾಗಾಗಿ ಇತರೆ ಸೊ ಅಷ್ಟೇ ಅಲ್ಲ, ಏನು ಮುಷ್ಕರವನ್ನು ಮಾಡ್ತಾ ಇದ್ದಾರೆ, ಸೊ ಅದಕ್ಕೆ ನಮ್ಮ ಸರ್ಕಾರಿ ನೌಕರರ ಸಂಘ ಈಗ ಆಲ್ರೆಡಿ ಮಾನ್ಯ ರಾಜ್ಯಾಧ್ಯಕ್ಷರ ಜೊತೆ ನಾನು ಮಾತನಾಡಿದ್ದೀನಿ. ಮತ್ತೊಂದು ಸಲ ಮಾತಾಡ್ತೀನಿ. ರಾಜೇಂದ್ರ ಸರ್ ಅವರು ಆಗಮಿಸಿದ್ದಾರೆ. ಅವರಿಗೆ ನಮ್ಮ ಮಂಡ್ಯ ತಾಲೂಕಿನ ಸಮಸ್ತ ಗ್ರಾಮಾಡಳಿತ ಅಧಿಕಾರಿಗಳ ಪರವಾಗಿ ಈ ಮುಷ್ಕರದ ವೇದಿಕೆಗೆ ತುಂಬು ಹೃದಯದಿಂದ ಸ್ವಾಗತಿಸಿದ್ದೇನೆ. ನಾನು ನೋಡಿದ್ದೀನಿ, ಕೇಳಿದ್ದೀನಿ. ಅಂತ ಇದರಲ್ಲಿ ನೀವು ಬಹಳ ಈ ತರ ಸೇವೆ ಕೊಡ್ತಾ ಬರ್ತಾ ಇದ್ದೀರಿ. ಆದರೂ ಕೂಡ ನಿಮಗೆ ಬರುವಂತ ಮೂಲಭೂತ ಒಂದು ಸೌಕರ್ಯಗಳನ್ನ ಒದಗಿಸಬೇಕಾದದ್ದು ಸರ್ಕಾರದ ಕರ್ತವ್ಯ ಅಂತ ಹೇಳ್ತಾ ನಾನು ಸರ್ಕಾರನ ಆಗ್ರಹಿಸ್ತಾ ಇದ್ದೀನಿ. ದಯಮಾಡಿ ಏನು ಪ್ರತಿಯೊಬ್ಬ ಮನುಷ್ಯನಿಗೆ ಎಸೆನ್ಸಿಯಲ್ ಏನು ಇದೆ, ಸೊ ಇವು ಫಂಡಮೆಂಟಲ್ ಎಸೆನ್ಸಿಯಲ್ ಏನಂತ ಇದೆ ಅದನ್ನು ಒದಗಿಸ್ಕೊಡ್ಬೇಕಾದದ್ದು ಸರ್ಕಾರದ ಕರ್ತವ್ಯ. ದಯಮಾಡಿ ಒದಗಿಸ್ಕೊಡ್ಬೇಕು, ಎಲ್ಲರನ್ನು ಮಾನವರಂತೆ ನೋಡ್ಕೊಳ್ಬೇಕು ಅಂತ ಹೇಳ್ತಾ ನಾನು ಮತ್ತೊಮ್ಮೆ ಸರ್ಕಾರನ ಆಗ್ರಹಿಸ್ತಾ ನಾನು ಮಾತುಗಳು ಮುಗಿಸ್ತೀನಿ.